ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ದೊಡ್ಡ ಸ್ಥಾನದಲ್ಲಿದ್ದಾರೆ. 70 ವಯಸ್ಸಾದರೂ ನಂಬರ್ 1 ಹೀರೋ ಆಗಿದ್ದಾರೆ. ಇಂಡಿಯನ್ ಸಿನಿಮಾನಲ್ಲಿ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳ್ಳೋದು ರಜನಿಕಾಂತ್ ಅವರು. ಅಂದ್ರೆ ಸೌತ್ ಲ್ಯಾಂಗ್ವೇಜ್ ಸಿನಿಮಾ ಮಾತ್ರ ಅಲ್ಲ, ಈವನ್ ನಾರ್ತ್ ಲ್ಯಾಂಗ್ವೇಜ್ ಅಲ್ಲೂ ರಜನಿಕಾಂತ್ ಅವರೇ ಹೈಯೆಸ್ಟ್ ಸ್ಯಾಲರಿ ತಗೊಳ್ಳೋರು. ಇಂಡಿಯನ್ ಸಿನಿಮಾಕ್ಕೆ ಏಷ್ಯಾನಲ್ಲೇ ನಂಬರ್ 2 ಹೈಯೆಸ್ಟ್ ಸ್ಯಾಲರಿ ಪೇಯರ್ ಅಂದ್ರೆ ಅದು ರಜನಿಕಾಂತ್ ಅವ್ರಿಗೆ. ಫಸ್ಟ್ ಇರೋದು ಜಾಕಿ ಚನ್, ನಂತರ ಇರೋದು ರಜನಿಕಾಂತ್ ಅವ್ರ ಹೆಸರೇ. ಸೊ ಆ ತರ 70 ವಯಸ್ಸಾದರೂ ಅಷ್ಟು ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗಿರೋದು ರಜನಿಕಾಂತ್ ಅವರು. ಇವತ್ತಿಗೂ ಅವ್ರನ್ನ ಹಾಕೊಂಡು 300 ಕೋಟಿ, 600 ಕೋಟಿ, 800 ಕೋಟಿ ಅಂತ ಸಿನಿಮಾ ಮಾಡ್ತಾ ಇದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಿರೋ ರಜನಿಕಾಂತ್ ಅವರು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಅಂದ್ರೆ ಅವ್ರ ಆರಂಭ ಕಾಲದಲ್ಲಿ ಯಾವ ತರ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ, ಅಂದ್ರೆ ಯಾವ ತರ ಕಷ್ಟಗಳನ್ನ ಅನುಭವಿಸಿದ್ದಾರೆ, ಅದು ಯಾರು ಕೊಟ್ಟಿರೋ ಕಷ್ಟಗಳು, ಅವ್ರ ಸಿನಿಮಾಯಿಂದ ಬೇರೆ ಯಾರಿಗೋ ತೊಂದರೆ ಆಗುತ್ತೆ ಅಂತ ರಜನಿಕಾಂತ್ ಬೆಳೆಯೋದನ್ನ ನಿಲ್ಸಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ರು, ಅದರಿಂದ ರಜನಿಕಾಂತ್ ಹೇಗ್ ಮೇಲ್ ಬಂದ್ರು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ನಮ್ಗೆಲ್ರಿಗೂ ಗೊತ್ತು ರಜನಿಕಾಂತ್ ಅವರು ಕಂಡಕ್ಟರ್ ಆಗಿದ್ರು, ಇಲ್ಲಿ ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾ ಇದ್ರು. ಆಮೇಲೆ ಅವರು ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದ್ದು, ಆಮೇಲೆ ಬಾಲಚಂದರ್ ಅವ್ರನ್ನ ಭೇಟಿ ಆಗಿದ್ದು, ಆಮೇಲೆ ಬಾಲಚಂದರ್ ಸರ್ ಅವ್ರಿಗೆ ಅಪೂರ್ವ ರಾಗಂಗಳ ಒಂದು ಸಿನಿಮಾನಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದು, ಇದಷ್ಟು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಟೈಮಲ್ಲಿ ಅಂದ್ರೆ ಅಪೂರ್ವ ರಾಗಂಗಳ ಸಿನಿಮಾ ಮಾಡ್ತಾ ಇರುವಾಗ ರಜನಿಕಾಂತ್ ಅವರು ಒಂಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು. ಅದು ಏನಂದ್ರೆ ಅವ್ರಿಗೆ ಚಿತ್ರಗಳ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಸರಿಯಾಗಿ ಅವ್ರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಅದರಿಂದ ಅವರು ದುಡ್ಡಿನ ಸಮಸ್ಯೆ ಆಗ್ತಾ ಇತ್ತು, ಊಟದ ಕಷ್ಟ ಆಗ್ತಾ ಇತ್ತು. ಒಂದೊಂದು ಪ್ರೊಡಕ್ಷನ್ ಕಂಪನಿಗೆ ಅವ್ರು ಹೋಗುವಾಗ ಬಸ್ ದುಡ್ಡು ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ರು. ಈ ತರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾ ಇದ್ರು. ಒಂದು ಮಟ್ಟಕ್ಕೆ ಅವ್ರು ಬೆಳೆದ ಮೇಲೆ ಅಂದ್ರೆ ಅಪೂರ್ವ ರಾಗಂಗಲ್, ಮೂಂಡ್ರು ಮುಡುಚಿ ಈ ತರ ಸಿನಿಮಾಗಳು ಮಾಡಿದ ಮೇಲೆ ರಜನಿಕಾಂತ್ ಅವ್ರನ್ನ ಜನಗಳು ರೆಕಗ್ನೈಸ್ ಮಾಡಕ್ ಶುರು ಆದ್ರು. ಅಂದ್ರೆ ರಜನಿಕಾಂತ್ ಅವ್ರನ್ನ ನೋಡಕ್ಕೆ ಕೆಲವು ಆಡಿಯನ್ಸ್ ಬರ್ತಾ ಇದ್ರು. ಅದ ನಂತರ ಒಂದು 2-3 ಸಿನಿಮಾ ನಂತರ 1977 ಅಲ್ಲಿ ಭಾರತಿ ರಾಜ ಡೈರೆಕ್ಷನ್ ಅಲ್ಲಿ ಕಮಲ್ ಹಾಸನ್, ರಜನಿಕಾಂತ್ ಇಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರೇ 16 ವೈದಿನಿಲೆ. ಅದರಲ್ಲಿ ಕಮಲ್ ಹಾಸನ್ ಹೀರೋ ಆಗಿರ್ತಾರೆ, ರಜನಿಕಾಂತ್ ವಿಲನ್ ಆಗಿರ್ತಾರೆ. ಆ ಫಿಲಂ ಅಲ್ಲಿ ಕಮಲ್ ಹಾಸನ್ಗೆ ಎಷ್ಟು ಕ್ಲಾಪ್ಸ್ ಸಿಗ್ತಾ ಇತ್ತೋ ಅಷ್ಟೇ ಕ್ಲಾಪ್ಸ್ ರಜನಿಕಾಂತ್ ಅವ್ರಿಗೂ ಸಿಗ್ತಾ ಇತ್ತು. ಅದ ನಂತರ ರಜನಿಕಾಂತ್ ಅವರು ಹಿಂದಿರುಗಲೇ ಇಲ್ಲ. ಅವ್ರ ಕೆರಿಯರ್ ಅಲ್ಲಿ ಅವ್ರ ಮೇಲೆ ಹೋಗ್ತಾನೆ ಇದ್ರು. ಅಂದ್ರೆ ಅವ್ರ ಸಿನಿಮಾ ಕೆರಿಯರ್ ಅಂತ ಏನಿದೆಯೋ ಅದರಲ್ಲಿ ಅವ್ರ ಮೇಲೆ ಹೋಗ್ತಾನೆ ಇದ್ರು, ಒಂದೊಂದು ಸ್ಟೆಪ್ ಹತ್ತಾನೆ ಇದ್ರು. ಆಗ ಅವ್ರು ಮಾಡಿರೋ ಪಾತ್ರಗಳು ವಿಲನ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಈ ತರ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇರೋ ಪಾತ್ರದಲ್ಲೆಲ್ಲ ಬೆಸ್ಟ್ ಅನಿಸ್ಕೊಂತಾ ಇದ್ರು. ತಮಿಳಲ್ಲಿ ಕಮಲ್ ಹಾಸನ್ ಜೊತೆ ಸೆಕೆಂಡ್ ಹೀರೋ ಆಗಿ ಮಾಡ್ತಾರೆ. ಅದೇ ತರ ನಮ್ ಕನ್ನಡನ ತಗೊಂಡ್ರೆ ವಿಷ್ಣುವರ್ಧನ್ ಜೊತೆ ಸೆಕೆಂಡ್ ಹೀರೋ ಆಗಿ ಮಾಡ್ತಾರೆ. ಅದೇ ತರ ತೆಲುಗುನಲ್ಲಿ NTR ಸರ್ ಆಗ್ಲಿ, ಕೃಷ್ಣ ಸರ್ ಆಗ್ಲಿ ಇವ್ರ ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋ ಆಗಿ ಮಾಡ್ತಾರೆ. ಈ ತರ ಮಾಡ್ಕೊಂಡ್ ಬರ್ತಾ ಇರೋ ರಜನಿಕಾಂತ್ ಅವ್ರಿಗೆ 1978 ಅಲ್ಲಿ ಭೈರವಿ ಅನ್ನೋ ಸಿನಿಮಾ ತುಂಬಾ ದೊಡ್ಡ ಬ್ರೇಕ್ ಕೊಡುತ್ತೆ. ಅಂದ್ರೆ ಆ ಸಿನಿಮಾ ರಜನಿಕಾಂತ್ಗೋಸ್ಕರನೇ ಓಡುತ್ತೆ. ಅದೇ ವರ್ಷದಲ್ಲಿ ಮುಳ್ಳು ಮಲರಂ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಅಂತೂ ಸಿಲ್ವರ್ ಜೂಬ್ಲಿ ಸಿನಿಮಾ ಪ್ಲಸ್ ಸ್ಟೇಟ್ ಅವಾರ್ಡ್ ಸಿಗುತ್ತೆ ರಜನಿಕಾಂತ್ ಅವರಿಗೆ. ತಮಿಳಲ್ಲಿ ಒಂದು 2 ಆರ್ಟಿಸ್ಟ್ ಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇರ್ತಾ ಇದ್ರು. ಒಂದು MG ರಾಮಚಂದ್ರನ್, ಇನ್ನೊಂದು ಶಿವಾಜಿ ಗಣೇಶನ್. ಇವರಿಬ್ರು 1950s ಇಂದಾನೆ ತಮಿಳ್ ಸಿನಿಮಾನ ಆಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸೂಪರ್ ಹಿಟ್ ಕೊಟ್ಟಿರೋ ಆರ್ಟಿಸ್ಟ್ ಗಳು, ಸುಮಾರು ಫ್ಯಾನ್ಸ್ ಅವ್ರನ್ನ ಪ್ರೀತಿಸೋರು, ಅವ್ರಿಗೋಸ್ಕರ ಪ್ರಾಣನೇ ಕೊಡುವಂತ ಫ್ಯಾನ್ಸ್ ಗಳೆಲ್ಲ ಇದ್ರು. ಆ ತರ ಸ್ಟ್ರಾಂಗ್ ಫ್ಯಾನ್ಸ್ ಬೇಸ್ ಇರೋ ಅಂತ ಆರ್ಟಿಸ್ಟ್ ಗಳು ಇವರೆಲ್ಲ. ಅಂದ್ರೆ MG ರಾಮಚಂದ್ರನ್ ಪ್ಲಸ್ ಶಿವಾಜಿ ಗಣೇಶನ್ ಇವ್ರಿಗೆ ತುಂಬಾ ಫ್ಯಾನ್ಸ್ ಇರ್ತಾ ಇದ್ರು. ಅಂದ್ರೆ ಆ ಫ್ಯಾನ್ಸ್ ಬೇಸ್ ಏನಿತ್ತು ಅದು ತುಂಬಾ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಸೊ 1979 ಅಲ್ಲಿ ರಜನಿಕಾಂತ್ ಪ್ಲಸ್ ಶಿವಾಜಿ ಗಣೇಶನ್ ಇವರಿಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರು ನಾನ್ ವಾಳವಿಪ್ಪನ್ ಅನ್ನೋ ಒಂದು ಸಿನಿಮಾ. ಅದರಲ್ಲಿ ಶಿವಾಜಿ ಗಣೇಶನ್ ಅವರೇ ಹೀರೋ. ರಜನಿಕಾಂತ್ ಅವರು ಆಲ್ಮೋಸ್ಟ್ ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರ್ತಾರೆ ಆ ಸಿನಿಮಾನಲ್ಲಿ. ಅಂದ್ರೆ ಇನ್ನೇನು ಇಂಟ್ರೋಲ್ ಆಗುತ್ತೆ ಅನ್ನೋ ಒಂದು ಟೈಮ್ಗೆ ರಜನಿಕಾಂತ್ ಅವ್ರ ಎಂಟ್ರಿ ಇರುತ್ತೆ. 10th ಆಗಸ್ಟ್ 1979 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಹಾಕಿರೋ ಅಷ್ಟು ಥಿಯೇಟರ್ ಅಲ್ಲೂ ಒಳ್ಳೆ ಓಪನಿಂಗ್ ಸಿಗುತ್ತೆ. ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಶಿವಾಜಿ ಸರ್ ಯಾವ ತರ ಅಬ್ಸರ್ವ್ ಮಾಡ್ತಾ ಇದ್ರು ಅಂದ್ರೆ ಥಿಯೇಟರ್ ಹೆಂಗ್ ನಡೀತಾ ಇದೆ, ಸಿನಿಮಾನ ಆಡಿಯನ್ಸ್ ಯಾವ ತರ ರಿಸೀವ್ ಮಾಡ್ತಾ ಇದಾರೆ ಅಂತ ಅವ್ರದ್ದು ಯಾವ ತರ ಕ್ಯಾಲ್ಕುಲೇಷನ್ ಇತ್ತು ಅಂದ್ರೆ, ರಿಲೀಸ್ ಟೈಮ್ ಅಲ್ಲೇ ಶಿವಾಜಿ ಗಣೇಶನ್ ಸರ್ ಕಡೆಯಿಂದ ಒಂದಷ್ಟು ಜನ ಥಿಯೇಟರ್ ಹೋಗಿ ಕೂತ್ಕೊಂಡು ನೋಡೋರು. ಆ ಥಿಯೇಟರ್ ಅಲ್ಲಿ ಏನೆಲ್ಲ ನಡೆಯುತ್ತೋ ಅಂದ್ರೆ ಜನಗಳು ಯಾವ ತರ ಎಲ್ಲ ಸಿನಿಮಾನ ರಿಸೀವ್ ಮಾಡ್ತಾರೆ, ಯಾವ ಸೀನ್ ಎಲ್ಲ ಲೈಕ್ ಮಾಡ್ತಾರೋ ಅದನ್ನ ಶಿವಾಜಿ ಗಣೇಶನ್ ಸರ್ ಹತ್ರ ಕನ್ವೆ ಮಾಡೋರು. ಈ ತರ ಶಿವಾಜಿ ಗಣೇಶನ್ ಸರ್ ಆಡಿಯನ್ಸ್ ಮೈಂಡ್ ನ ರೀಡ್ ಮಾಡೋರು. ಸೊ ಆ ತರನೇ ಆಸ್ ಯೂಶುವಲ್ ಶಿವಾಜಿ ಗಣೇಶನ್ ಸರ್ ಕಡೆಯಿಂದ ಈ ಸಿನಿಮಾಗೂ ಅಂದ್ರೆ ನಾನ್ ವಾಳವೆಪ್ಪನ್ ಸಿನಿಮಾಗೂ ಒಂದಷ್ಟು ಜನ ಬಂದು ಕೂತ್ಕೊಂಡು ನೋಡ್ತಾರೆ ಥಿಯೇಟರ್ ಅಲ್ಲಿ. ಸೊ ಶಿವಾಜಿ ಗಣೇಶನ್ ಅವ್ರು ನೋಡಿದ ತಕ್ಷಣ ವಿಸಲ್ ಹೊಡಿಯೋದು, ಸ್ಕ್ರೀನ್ ಮೇಲೆ ದುಡ್ಡು ಏರ್ಸೋದು, ಅವ್ರ ಆಕ್ಟಿಂಗ್ ಗೆ ಕ್ಲಾಪ್ಸ್ ಮಾಡಿ ಆಡಿಯನ್ಸ್ ಎಂಜಾಯ್ ಮಾಡೋದು ಇದೆಲ್ಲ ನೋಡ್ತಾ ಇರ್ತಾರೆ. ಒಂದಂತೂ ಸತ್ಯ, ಶಿವಾಜಿ ಗಣೇಶನ್ ಅವರ ಆಕ್ಟಿಂಗ್ ನ ಯಾರು ಅವ್ರನ್ನ ಡಾಮಿನೇಟ್ ಮಾಡಕ್ಕಾಗಲ್ಲ. ಅಂದ್ರೆ ಆಕ್ಟಿಂಗ್ ಅಲ್ಲಿ ಶಿವಾಜಿ ಗಣೇಶನ್ ಇಸ್ ದಿ ಬೆಸ್ಟ್. ತಮಿಳ್ ಅಂತ ತಗೊಂಡ್ರೆ ಶಿವಾಜಿ ಗಣೇಶನ್ ಇಸ್ ದಿ ಬೆಸ್ಟ್. ಅಂದ್ರೆ ನಮ್ ಕನ್ನಡದಲ್ಲಿ ರಾಜನ ಹೇಗೋ ಆ ತರ ತಮಿಳಲ್ಲಿ ಶಿವಾಜಿ ಗಣೇಶನ್ ದಿ ಬೆಸ್ಟ್.
ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ರಜನಿಕಾಂತ್ ಅವರ ಎಂಟ್ರಿ ಬರುವಾಗ ಅಂದ್ರೆ ರಜನಿಕಾಂತ್ ನ ತೋರ್ಸೋಗುವಾಗ ಇಡೀ ಥಿಯೇಟರ್ ಎದ್ ನಿಂತ್ಕೊಂಡು ಕ್ಲಾಪ್ಸ್ ಮಾಡಿ ದುಡ್ಡು ಎರಚಿ ಕರ್ಪೂರ ಅನ್ಸಿ ಆ ಥಿಯೇಟರ್ ನೇ ಒಂಥರ ಮಾಡ್ಬಿಡ್ತಾರೆ. ಅಲ್ಲಿ ಕೂತ್ಕೊಂಡಿರೋ ಶಿವಾಜಿ ಗಣೇಶನ್ ಫಾಲೋಯರ್ಸ್ ಅದನ್ನ ನೋಡಿ ಆಶ್ಚರ್ಯ ಆಗ್ತಾರೆ. ಅಂದ್ರೆ ಹತ್ತತ್ರ 30 ವರ್ಷ ತಮಿಳ್ ಇಂಡಸ್ಟ್ರಿನ ಆಳ್ತಾ ಇರೋ ಶಿವಾಜಿ ಗಣೇಶನ್ಗಿಂತ ರಜನಿಕಾಂತ್ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಇದೆಯಾ ಅಂತ ಕಂಗಾಲಾಗ್ತಾರೆ. ಇದು ಶಿವಾಜಿ ಗಣೇಶನ್ಗೆ ತಿಳಿಯುತ್ತೆ. ಅಂದ್ರೆ ಥಿಯೇಟರ್ ಅಲ್ಲಿ ಏನೆಲ್ಲ ನಡೆಯುತ್ತೋ ಶಿವಾಜಿ ಗಣೇಶನ್ ಅವ್ರಿಗೆ ತಿಳಿಯುತ್ತೆ. ಸಿನಿಮಾ ಸುದ್ದಿಗಳನ್ನ ಬರೆಯೋ ಕೆಲವು ಪತ್ರಕರ್ತರು ಶಿವಾಜಿ ಗಣೇಶನ್ ಅವ್ರನ್ನ ಮೀಟ್ ಮಾಡಕ್ ಬರ್ತಾರೆ. ಅಂದ್ರೆ ಆ ಸಿನಿಮಾ ಬಗ್ಗೆ ಇಂಟರ್ವ್ಯೂ ತಗೊಳಕ್ ಬರ್ತಾರೆ. ಶಿವಾಜಿ ಗಣೇಶನ್ ಅವರು ತುಂಬಾ ಜೋವಿಲ್ ಆಗಿ ಕಾಮಿಡಿ ಮಾಡ್ಕೊಂಡು ಕಿಂಡಲ್ ಮಾಡ್ಕೊಂಡು ಮಾತಾಡೋರು ಎಲ್ಲರ ಹತ್ರನು. ಅದೇ ತರ ಈ ಪತ್ರಕರ್ತರು ಕೆಲವು ವಿಷಯಗಳನ್ನ ಕೇಳ್ತಾರೆ. ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಎನ್ನಯ್ಯ ಎದಕ್ ಕರಿಯ ಒಂದಿರ್ಕಾನೆ ಅವ್ನಿಗೆ நிறைய ಕ್ಲಾಪ್ಸ್ ಬರ್ದಮೆ ಅಂತ ಕೇಳಿದ್ದಾರೆ. ಅಂದ್ರೆ ಕರಿಯ ಬಂದವನಲ್ಲ ಅವ್ನಿಗೆ ತುಂಬಾ ಕ್ಲಾಪ್ ಸಿಗುತ್ತಂತಲ್ಲ ಅನ್ನೋ ಒಂದು ಮಾತಲ್ಲಿ ಕೇಳ್ತಾರೆ. ಅದಕ್ಕೆ ಎಲ್ಲಾ ಪತ್ರಕರ್ತರು ಹೌದು ಸರ್, ಥಿಯೇಟರ್ ಅಲ್ಲಿ ರಜನಿಕಾಂತ್ ಅವ್ರಿಗೆ ತುಂಬಾ ಕ್ಲಾಪ್ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಅವ್ರ ತಲೆ ಅಲ್ಲಾಡ್ಸ್ಕೊಂಡು ಸರಿ ಸರಿ ಅಂತ ಸುಮ್ನೆ ಇರ್ತಾರೆ. ಅದ ನಂತರ ರಜನಿಕಾಂತ್ ಅವ್ರ ಸಿನಿಮಾ ರಿಲೀಸ್ ಆಗುವಾಗ ಶಿವಾಜಿ ಗಣೇಶನ್ ಅವ್ರ ಸಿನಿಮಾನು ರಿಲೀಸ್ ಆಗ್ತಾ ಇತ್ತು. ಅದರಲ್ಲಿ ಶಿವಾಜಿ ಗಣೇಶನ್ ಗಿಂತ ರಜನಿ ಸಿನಿಮಾಗೆ ತುಂಬಾ ರಿಸೆಪ್ಷನ್ ಸಿಗ್ತಾ ಇತ್ತು. ಸುಮಾರು ಥಿಯೇಟರ್ಗಳಲ್ಲಿ ಶಿವಾಜಿ ಗಣೇಶನ್ ಸಿನಿಮಾಗಿಂತ ರಜನಿಕಾಂತ್ ಸಿನಿಮಾಗೆ ತುಂಬಾ ಹೌಸ್ಫುಲ್ ಹೊಡಿತಾ ಇತ್ತು. ಹೇಳ್ಬೇಕಂದ್ರೆ ಶಿವಾಜಿ ಗಣೇಶನ್ ಆಕ್ಟಿಂಗ್ ಗಿಂತ ರಜನಿಕಾಂತ್ ಆಕ್ಟಿಂಗ್ ನ ತುಂಬಾ ಲೈಕ್ ಮಾಡೋರು. ಕಾರಣ ಏನಂದ್ರೆ ಶಿವಾಜಿ ಗಣೇಶನ್ ಆಕ್ಟಿಂಗ್ ತರ ಸುಮಾರು ಆಕ್ಟಿಂಗ್ ಗಳು ಬರ್ತಾ ಇತ್ತು. ಅಂದ್ರೆ ಶಿವಾಜಿ ಗಣೇಶನ್ ಮಾಡದೆ ಆಕ್ಟಿಂಗ್ ಅಂತ ಇತ್ತು. ಆದ್ರೆ ಒಂದು ಮಟ್ಟಕ್ಕೆ ಆಕ್ಟಿಂಗ್ ಜೊತೆ ಸ್ಟೈಲ್ ಸೇರ್ಕೊಂಡು ರಜನಿಕಾಂತ್ ಒಂದು ಸಣ್ಣ ಸಣ್ಣ ಮ್ಯಾನರಿಸಮ್ ಆಡ್ ಮಾಡ್ಕೊಂಡು ಮಾಡುವಾಗ ರಜನಿಕಾಂತ್ ಹೊಸದಾಗಿತ್ತು. ಎಲ್ಲ ಆಡಿಯನ್ಸ್ ಅದನ್ನ ಲೈಕ್ ಮಾಡಕ್ ಶುರು ಆದ್ರು. ಆಗ ಶಿವಾಜಿ ಗಣೇಶನ್ ಅವ್ರಿಗೆ ಸ್ವಲ್ಪ ಮನಸ್ತಾಪ ಆಗುತ್ತೆ. ಅಂದ್ರೆ ಅವ್ರ ಸಿನಿಮಾಗಳು ಸರಿಯಾಗಿ ಓಡದೆ ಇರೋದು ಅವ್ರಿಗೊಂಥರ ಒತ್ತಡ ಆಗುತ್ತೆ. ರಜನಿಕಾಂತ್ ಅವರು ಆವಾಗ 3-4 ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ರು. ಅಂದ್ರೆ ತಮಿಳ್, ಕನ್ನಡ, ತೆಲುಗು, ಮಲಯಾಳಂ ಈ ತರ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ರು. ಹತ್ತತ್ರ 18 ರಿಂದ 19 ಅವರ್ ಕೆಲಸ ಮಾಡ್ತಾ ಇದ್ರು. ರಜನಿಕಾಂತ್ ಮತ್ತೆ ಕಮಲ್ ಹಾಸನ್ ಇಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರು. ಅಲ್ಲಾವುದ್ದೀನಂ ಅರ್ಪುದ ವಿಳಕಂ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ರು. ಆ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ರಜನಿಕಾಂತ್ ಅವ್ರಿಗೆ ತುಂಬಾ ಸ್ಟ್ರೆಸ್ ಇತ್ತು. ಕಾರಣ ಏನಂದ್ರೆ 3-4 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಾ ಇರೋದ್ರಿಂದ ಪ್ಲಸ್ ಸರಿಯಾಗಿ ನಿದ್ದೆ ಇಲ್ಲ, ಟೈಮ್ ಊಟ ಇಲ್ಲ, ರೆಸ್ಟ್ ಇಲ್ಲ. ಅಂದ್ರೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಅವ್ರು ಒಂಥರ ಡಿಪ್ರೆಷನ್ ಹೋಗಿದ್ರು. ಅಂದ್ರೆ ಆ ಸಿನಿಮಾದ ಡೈರೆಕ್ಟರ್ ಏನ್ ಹೇಳಿದ್ರು ಅಂದ್ರೆ ಅಲ್ಲಾವುದ್ದೀನಂ ಅರ್ಪುದ ವಿಳಕಂ ಸಿನಿಮಾದ ಡೈರೆಕ್ಟರ್ ಏನ್ ಹೇಳಿದ್ರು ರಜನಿಕಾಂತ್ ಅವರು ತಗೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ. ಅಂದ್ರೆ ಅವ್ರು ಎಷ್ಟೇ ಹೇಳಿದ್ರು ಆ ಡೈಲಾಗ್ ನ ತಗೊಂಡು ಡೆಲಿವರಿ ಮಾಡುವಂತ ಸ್ಟೇಜ್ ಅಲ್ಲಿ ರಜನಿಕಾಂತ್ ಅವರು ಇಲ್ಲ ಅವಾಗ. ಪ್ಲಸ್ ರಜನಿಕಾಂತ್ ಅವರು ಆಲ್ಕೋಹಾಲ್ ಕೂಡ ಸ್ವಲ್ಪ ಅಡಿಕ್ಟ್ ಆಗಿದ್ರು. ಅಂದ್ರೆ ಸ್ವಲ್ಪ ಜಾಸ್ತಿ ಕುಡಿಯೋರು. ಆ ಸಿನಿಮಾದ ಡೈರೆಕ್ಟರ್ ಮಿಸ್ IV ಶಶಿ ಪ್ಲಸ್ ರಜನಿಕಾಂತ್ ಅವರಿಗೆ ದೊಡ್ಡ ಆರ್ಗ್ಯುಮೆಂಟ್ ನಡೆಯುತ್ತೆ. ಒಂದು ಸ್ಟೇಜ್ ಗೆ ರಜನಿಕಾಂತ್ ಅವರು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಫೈನಲಿ ಜೊತೆಗೆ ಆಕ್ಟ್ ಮಾಡ್ತಾರೆ ಕಮಲ್ ಹಾಸನ್ ರಜನಿಕಾಂತ್ ಅವ್ರನ್ನ ಸಮಾಧಾನ ಮಾಡಿ ಆ ಫಿಲಂ ಅಲ್ಲಿ ಆಕ್ಟ್ ಮಾಡಿಸ್ತಾರೆ. ಇದೆಲ್ಲ ಸಿನಿಮಾ ಸೆಟ್ ಒಳಗೆ ನಡೀತಾ ಇರೋ ವಿಷಯಗಳು. ಈ ತರ ಸುಮಾರು ಆರ್ಟಿಸ್ಟ್ ಸುಮಾರು ವಿಷಯಗಳು ನಡೀತಾ ಇರುತ್ತೆ. ಅಂದ್ರೆ ತಮಿಳ್ ಇಂಡಸ್ಟ್ರಿ ಆಗಲಿ, ಕನ್ನಡ ಇಂಡಸ್ಟ್ರಿ ಆಗಲಿ, ತೆಲುಗು ಇಂಡಸ್ಟ್ರಿ ಆಗಲಿ, ಹಾಲಿವುಡ್ ಇಂಡಸ್ಟ್ರಿ ಆಗಲಿ, ಬಾಲಿವುಡ್ ಇಂಡಸ್ಟ್ರಿ ಆಗಲಿ ಎಲ್ಲಾ ಕಡೆನೂ ಈ ತರ ನಡೀತಾ ಇರುತ್ತೆ. ಅಂದ್ರೆ ಆರ್ಟಿಸ್ಟ್ಗೂ ಡೈರೆಕ್ಟರ್ಸ್ಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತಾನೆ ಇರುತ್ತೆ. ಇದನ್ನ ಶಿವಾಜಿ ಗಣೇಶನ್ ಫಾಲೋಯರ್ ಆಗಿರೋ ಒಬ್ಬ ಪತ್ರಕರ್ತ ಅವ್ರ ಪೇಪರ್ ಅಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ರಜನಿಕಾಂತ್ ಅವ್ರಿಗೆ ಹುಚ್ಚ ಹಿಡಿದು ಬಿಟ್ಟಿದೆ. ಇನ್ನು ಮುಂದೆ ರಜನಿಕಾಂತ್ ಅವರು ಸ್ಟೇಬಲ್ ಇಲ್ಲ. ಅಂದ್ರೆ ಸಿನಿಮಾನಲ್ಲಿ ಆಕ್ಟ್ ಮಾಡಕ್ ಆಗಲ್ಲ. ಆಕ್ಟ್ ಮಾಡೋ ಪರಿಸ್ಥಿತಿನಲ್ಲಿ ರಜನಿಕಾಂತ್ ಅವರು ಇಲ್ಲ. ಇಲ್ಲಿಗೆ ಅವ್ರ ಸಿನಿಮಾ ಕೆರಿಯರ್ ಅಂತ್ಯ ಆಗುತ್ತೆ. ಸೊ ರಜನಿಕಾಂತ್ ಫಿಲಂ ಕೆರಿಯರ್ ಕ್ಲೋಸ್ ಅಂತ ಫುಲ್ ಸ್ಟಾಪ್ ಇಡ್ತಾರೆ. ಇದು ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಕಾರಣ ಏನಂದ್ರೆ ರಜನಿಕಾಂತ್ ಅವ್ರನ್ನ ಇಟ್ಕೊಂಡು ಸುಮಾರು ಸಿನಿಮಾಗಳು ಮಾಡಬೇಕಂತ ಸುಮಾರು ಪ್ರೊಡ್ಯೂಸರ್ಸ್ ಪ್ಲಾನ್ ಮಾಡಿರ್ತಾರೆ. ಕೆಲವರೆಲ್ಲ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಈ ತರ ಒಂದು ಸುದ್ದಿ ಬಂದ ತಕ್ಷಣ ಎಲ್ರಿಗೂ ಒಂಥರ ಟೆನ್ಷನ್ ಆಗುತ್ತೆ. ಪ್ಲಸ್ ಒಂದಷ್ಟು ದಿನ ಬಿಟ್ಟು ಇನ್ನೊಂದು ಪತ್ರಿಕಾದಲ್ಲಿ ಇನ್ನೊಂದ್ ತರ ಸುದ್ದಿ ಬರುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ರಜನಿಕಾಂತ್ ಅವರು ಏರ್ಪೋರ್ಟ್ ಅಲ್ಲಿ ಬಂದು ಎಲ್ಲಾ ಗ್ಲಾಸ್ ನ ಹೊಡೆದಾಕಿದ್ದಾರೆ, ಕೇಳಿದ್ರೆ ಏನೇನೋ ಮಾತಾಡ್ತಾರೆ ಅಂತ ಇನ್ನೊಂದು ಸುದ್ದಿ ಬರುತ್ತೆ. ಸೊ ಈ ತರ ಸುದ್ದಿ ಬರ್ತಾ ಇರುವಾಗ ಎಲ್ಲಾ ಪ್ರೊಡ್ಯೂಸರ್ಸ್ ಫೈನಲಿ ಒಂದು ಡಿಸೈಡ್ ಮಾಡ್ತಾರೆ. ಅಂದ್ರೆ ರಜನಿಕಾಂತ್ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಕ್ ಆಗಲ್ಲ ನಮ್ ಕೈನಲ್ಲಿ. ಸೊ ಅವ್ರ ಕ್ಯಾರೆಕ್ಟರ್ ಗೆ ಬೇರೆ ಯಾರಾದ್ರೂ ಹುಡುಕಣ ಅನ್ನೋ ಒಂದು ಡಿಸೈಡ್ ಬರ್ತಾರೆ. ಇದು ರಜನಿಕಾಂತ್ ಅವ್ರಿಗೆ ಗೊತ್ತಾಗುತ್ತೆ. ಆ ಪತ್ರಕರ್ತ ಅಂದ್ರೆ ರಜನಿಕಾಂತ್ ಅವ್ರ ಬಗ್ಗೆ ಈ ತರ ಬರ್ದಿರೋ ಪತ್ರಕರ್ತ ಯಾರು ಅಂತ ಫೈಂಡ್ ಔಟ್ ಮಾಡ್ತಾರೆ. ಫೈಂಡ್ ಔಟ್ ಮಾಡಿ ಆ ವ್ಯಕ್ತಿ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ರಜನಿ ಅವ್ರ ಕಾರು ಫಾಸ್ಟ್ ಆಗಿ ಹೋಗುತ್ತೆ. ಹೋಗಿ ಅವ್ರ ಹತ್ರ ಹೋಗಿ ನಿಲ್ಲಿಸ್ತಾರೆ. ಅದನ್ನ ನೋಡಿ ಎದುರ್ಕೊಂಡು ಆ ಪತ್ರಕರ್ತ ಕೆಳಗ್ ಬೀಳ್ತಾನೆ. ಅಂದ್ರೆ ರಜನಿಕಾಂತ್ ಅವರು ಜಸ್ಟ್ ಅವ್ರನ್ನ ಎದುರಿಸೋಕೋಸ್ಕರ ಕಾರ್ ಜೋರಾಗಿ ತಗೊಂಡೋಗಿ ಹತ್ರ ನಿಲ್ಲಿಸ್ತಾರೆ. ಬಟ್ ಅದ್ರ ಆ ವ್ಯಕ್ತಿ ಅದನ್ನು ನೋಡಿ ಎದುರ್ಕೊಂಡು ಕೆಳಗ್ ಬೀಳ್ತಾನೆ. ಅಂದ್ರೆ ರಜನಿಕಾಂತ್ ಅವರು ನಮ್ಮನ್ನ ಕಾರಿಂದ ಹೊಡಿಯಕ್ ಬಂದಿದ್ದಾರೆ ಅಂತ ಎದುರ್ಕೊಂಡು ಅವ್ನು ಕೆಳಗ್ ಬೀಳ್ತಾನೆ. ಆವಾಗ ರಜನಿಕಾಂತ್ಗೂ ಆ ಪತ್ರಕರ್ತ ಇಬ್ರಿಗೂ ಆರ್ಗ್ಯುಮೆಂಟ್ ನಡೀತು. ಅಂದ್ರೆ ರಜನಿಕಾಂತ್ ಅವ್ರು ಕೇಳ್ತಾರೆ ಯಾಕೆ ಈ ತರ ಎಲ್ಲ ಬರೀತಿ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಯಾವ ರಿಪ್ಲೈನು ಕೊಡಲ್ಲ. ಅಂದ್ರೆ ರಜನಿಕಾಂತ್ ಅವ್ರು ಕೇಳ್ತಾ ಇರೋದ್ ಕೈಲ ಯಾವ್ದು ರಿಪ್ಲೈನು ಕೊಡದೆ ಸುಮ್ನೆ ಇರ್ತಾರೆ. ಫೈನಲಿ ರಜನಿಕಾಂತ್ ಅವರು ಕಾರ್ ತಗೊಂಡು ಹೋದ ಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಪತ್ರಿಕೆನಲ್ಲಿ ಒಂದ್ ಸುದ್ದಿ ಬರುತ್ತೆ. ಅದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ಮೆಂಟಲಿ ರಜನಿಕಾಂತ್ ಅವರು ಇನ್ನೂ ಸ್ಟೇಬಲ್ ಇಲ್ಲ, ಅವ್ರು ಇನ್ನೂ ಅದೇ ತರಾನೇ ಇದಾರೆ. ಅಂದ್ರೆ ಅಬ್ನಾರ್ಮಲ್ ಎಲ್ಲ ಇದಾರೆ. ಅವ್ರಂತೂ ಗುಣಮುಖರಾಗ್ತಾರೆ ಅನ್ನೋ ಒಂದು ನಂಬಿಕೆನೆ ನನಗಿಲ್ಲ. ಕಾರಣ ಏನಂದ್ರೆ ನಿನ್ನೆ ಅವರು ಅವ್ರ ಕಾರ್ನ ತಗೊಂಡ್ಬಂದು ನನ್ನ ಹೊಡಿಯಕ್ ನೋಡಿದ್ರು. ಅಂದ್ರೆ ನನ್ನ ಹೊಡೆದು ಸಾಯ್ಸಕ್ ನೋಡಿದ್ರು. ನಾನು ತುಂಬಾ ಕಷ್ಟಪಟ್ಟು ಎಸ್ಕೇಪ್ ಆದೆ, ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಾನು ಸಾಯ್ತಾ ಇದ್ದೆ ಅಂತ ಬರೀತಾರೆ.
ಕರೀತಾರೆ. ಆಗ ತಮಿಳುನಾಡು ಸಿಎಂ ಆಗಿದ್ದು ಎಂ.ಜಿ. ರಾಮಚಂದ್ರನ್ ಮತ್ತೆ ಶಿವಾಜಿ ಗಣೇಶನ್ ಇವರಿಬ್ರು ತುಂಬಾ ಕ್ಲೋಸ್ ಆಗಿದ್ರು. ರಾಜಕೀಯ ಅಂತ ಬರುವಾಗ ಎಂ.ಜಿ. ರಾಮಚಂದ್ರನ್ ಬೇರೆ ಪಾರ್ಟಿನಲ್ಲಿ ಇದ್ರು, ಶಿವಾಜಿ ಗಣೇಶನ್ ಬೇರೆ ಪಾರ್ಟಿನಲ್ಲಿ ಇದ್ರು. ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ತಾ ಇತ್ತು. ಆದ್ರೆ ಅವ್ರ ಒಳಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇತ್ತು. ಅಂದ್ರೆ ಇಬ್ಬರಿಗೂ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅಣ್ಣ ತಮ್ಮನ್ ತರನೇ ಮೂವ್ ಮಾಡ್ತಾ ಇದ್ರು. ಅಂದ್ರೆ ಶಿವಾಜಿ ಗಣೇಶನ್ ಎಂ.ಜಿ.ಆರ್ ನ ಅಣ್ಣ ಅಂತಾನೆ ಕರೀತಾ ಇದ್ರು. ಸೊ ಆ ತರ ಸಂಬಂಧನೇ ಎಂ.ಜಿ. ರಾಮಚಂದ್ರನ್ಗೂ ಶಿವಾಜಿ ಗಣೇಶನ್ಗೂ ಇದ್ದಿದ್ದು. ಸೊ ಆಗ ಅಂದ್ರೆ ಶಿವಾಜಿ ಗಣೇಶನ್ ಸಿನಿಮಾಗಳು ರಿಲೀಸ್ ಆಗುವಾಗ ಜೊತೆಗೆ ರಜನಿಕಾಂತ್ ಅವ್ರ ಸಿನಿಮಾನು ರಿಲೀಸ್ ಆಗ್ತಾ ಇತ್ತು. ಹೇಳ್ಬೇಕಂದ್ರೆ ಶಿವಾಜಿ ಗಣೇಶನ್ ಸರ್ ಸಿನಿಮಾಗಿಂತ ರಜನಿ ಅವ್ರ ಸಿನಿಮಾಗಳು ಆಡಿಯನ್ಸ್ ಮಧ್ಯೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇತ್ತು, ಅಂದ್ರೆ ಒಳ್ಳೆ ರಿಸೆಪ್ಷನ್ ಸಿಗ್ತಾ ಇತ್ತು. ಇದರಿಂದ ಶಿವಾಜಿ ಗಣೇಶನ್ ಸರ್ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಎಂ.ಜಿ. ರಾಮಚಂದ್ರನ್ ಸರ್ ಗೊತ್ತಾಗುತ್ತೆ. ಸೊ ಈಗ ಈ ಗಾಲಿ ಸುದ್ದಿಗಳೆಲ್ಲ ಏನ್ ಬರ್ತಾ ಇದೆಯೋ ಇದರಿಂದ ಎಂ.ಜಿ. ರಾಮಚಂದ್ರನ್ ಪ್ಲಸ್ ಶಿವಾಜಿ ಗಣೇಶನ್ ಅವ್ರು ಇದಾರೆ ಅಂತ ಆಗ ಸುಮಾರು ಜನ ಮಾತಾಡ್ತಾ ಇದ್ರು. ಅಂದ್ರೆ ರಜನಿಕಾಂತ್ ಅವ್ರ ಬೆಳವಣಿಗೆನ ಹೆಂಗಾದ್ರೂ ನಿಲ್ಲಿಸಬೇಕು ಅಂತ ಇವರಿಬ್ರೆ ಕೆಲವು ಪತ್ರಕರ್ತಗಳನ್ನ ಹೈಯರ್ ಮಾಡಿ ಈ ತರ ಒಂದು ಗಾಲಿ ಸುದ್ದಿನ ಅಬ್ಬರ್ಸಕ್ಕೆ ಇವರೇ ಮೇನ್ ರೀಸನ್ ಅಂತ ಸುಮಾರು ಜನ ಮಾತಾಡ್ತಾ ಇದ್ರು. ಈ ತರ ಸುದ್ದಿಗಳು ಬರ್ತಾ ಇರೋವಾಗ ಅಂದ್ರೆ ರಜನಿಕಾಂತ್ ಕೈನಲ್ಲಿ ಆಕ್ಟ್ ಮಾಡೋಕ್ಕಾಗಲ್ಲ, ಅವ್ರು ಮೆಂಟಲಿ ಸ್ಟೇಬಲ್ ಇಲ್ಲ, ಅವರು ಅಬ್ನಾರ್ಮಲ್ ಇದಾರೆ ಅಂತ ಈ ತರ ಎಲ್ಲ ಸುದ್ದಿಗಳು ಬರ್ತಾ ಇರುವಾಗ ಮುಂಚೆನೆ ರಜನಿಕಾಂತ್ ಅವರು ಆಕ್ಟ್ ಮಾಡಿರೋ ಧರ್ಮ ಯುದ್ಧಂ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಓಡುತ್ತೆ, ಅಂದ್ರೆ ಒಳ್ಳೆ ಓಪನಿಂಗ್ ಸಿಗುತ್ತೆ. ಆಗಿರೋ ಅಷ್ಟು ಥಿಯೇಟರ್ 50 ಡೇಸ್ ಓಡುತ್ತೆ. ಪ್ಲಸ್ ಆ 50 ಡೇಸ್ ಒಳ್ಳೆ ಹೌಸ್ಫುಲ್ ನಡೀತಾ ಇರುತ್ತೆ ಎಲ್ಲಾ ಥಿಯೇಟರ್ ಅಲ್ಲೂ. ರಜನಿಕಾಂತ್ ಗೆ ಆ ಇಮೇಜ್ ಏನ್ ಕ್ರಿಯೇಟ್ ಮಾಡಿದ್ರು, ಅಂದ್ರೆ ರಜನಿಕಾಂತ್ ಕೈನಲ್ಲಿ ಆಕ್ಟ್ ಮಾಡಕ್ಕಾಗಲ್ಲ, ಅವ್ರ ಮೆಂಟಲಿ ಸ್ಟೇಬಲ್ ಇಲ್ಲ, ಇನ್ನು ಮುಂದೆ ಅವ್ರ ಸಿನಿಮಾ ಮಾಡಕ್ ಆಗಲ್ಲ ಅಂತ ಯಾವ ತರ ಎಲ್ಲ ಸುದ್ದಿಗಳು ಬರ್ತಾ ಇತ್ತು ಪೇಪರ್ ಅಲ್ಲಿ. ಧರ್ಮ ಯುದ್ಧಂ ಸಿನಿಮಾ ಸಕ್ಸಸ್ ಆ ಸುದ್ದಿಗಳನ್ನೆಲ್ಲ ಅಳಿಸ್ಬಿಡ್ತು. ಅದು ಮಾತ್ರ ಅಲ್ಲ, ಯಾವ್ಯಾವ ಪ್ರೊಡ್ಯೂಸರ್ಸ್ ಎಲ್ಲ ರಜನಿಕಾಂತ್ ಹಾಕೊಂಡು ಸಿನಿಮಾ ಮಾಡಬೇಕು ಯೋಚನೆ ಮಾಡ್ತಾ ಇದ್ರು ಅವರೆಲ್ಲ ಮತ್ತೆ ಮುಂದೆ ಬಂದ್ರು ರಜನಿಕಾಂತ್ ಜೊತೆ ಸಿನಿಮಾ ಮಾಡಕ್ಕೆ. ಸೊ ರಜನಿಕಾಂತ್ ಸಿನಿಮಾಗೆ ಯಾವ ತರ ಸಪೋರ್ಟ್ ಸಿಗುತ್ತೆ ಅಂತ ಆ ಸಿನಿಮಾ ನಂತರ ಎಲ್ರಿಗೂ ಗೊತ್ತಾಗುತ್ತೆ. ರಜನಿಕಾಂತ್ ನ ಯಾವ ತರ ಪ್ರೀತಿಸ್ತಾರೆ, ರಜನಿಕಾಂತ್ ಮೇಲೆ ಯಾವ ತರ ಮರ್ಯಾದೆ ಇಟ್ಟಿದ್ದಾರೆ ಅಂತ ಆವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ನಾವ್ ಏನೇ ಮಾಡುದು ರಜನಿಕಾಂತ್ ಅವ್ರನ್ನ ಏನು ಮಾಡಕ್ ಆಗಲ್ಲ ಅನ್ನೋ ಒಂದು ಡಿಸಿಷನ್ ಬರ್ತಾರೆ. ನಂತರ ಅವ್ರ ಮೇಲೆ ಬರೋ ಸುದ್ದಿಗಳೆಲ್ಲ ಹಾಗಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ 80s ನಂತರ ಅಂದ್ರೆ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆದ ನಂತರ ರಜನಿ ಫ್ಯಾನ್ಸ್ ಎಲ್ಲ ಸುಮಾರು ಜನ ಇದನ್ನೇ ಮಾತಾಡ್ತಾ ಇದ್ರು. ಆಗೆಲ್ಲ ಜಸ್ಟ್ ಇದು ಗಾಸಿಪ್ಸ್ ಅಂತಾನೆ ನಮಗೂ ಅನ್ನಿಸ್ತಾ ಇತ್ತು. ಅಂದ್ರೆ ಒಂದು ಬೆಳೀತಾ ಇರೋ ಹೀರೋ ಬಗ್ಗೆ ಬೆಳೆದಿರೋ ಸೂಪರ್ ಸ್ಟಾರ್ ಆಗಲಿ ಬೆಳೆದಿರೋ ಸಿಎಂ ನ ಇಟ್ಕೊಂಡು ಈ ಹೀರೋ ಜೊತೆ ಕನೆಕ್ಟ್ ಮಾಡಿಬಿಟ್ರೆ ಖಂಡಿತ ಈ ಹೀರೋ ಇಮೇಜ್ ಬೆಳೆಯುತ್ತೆ ಅನ್ನೋ ಒಂದು ಸ್ಟ್ರಾಟಜಿ ಅದು ಅಂತಾನೆ ನಾವು ಅನ್ಕೊಂತಾ ಇದ್ವಿ. ಆದ್ರೆ ಇತ್ತೀಚೆಗೆ ರಜನಿ 45 ಒಂದು ಪ್ರೋಗ್ರಾಮ್ ನಡೀತಾ ಇರುವಾಗ ಎಲ್ಲಾ ಆರ್ಟಿಸ್ಟ್ ಹತ್ರನು ರಜನಿ ಅವ್ರ ಬಗ್ಗೆ ಒಪಿನಿಯನ್ ಕೇಳ್ತಾ ಇರ್ತಾರೆ. ಅಂದ್ರೆ ರಜನಿ ಬೆಳೆದಿರಕ್ಕೆ ಒಪಿನಿಯನ್ ಕೇಳ್ತಾ ಇರ್ತಾರೆ. ಏನ್ ರೀಸನ್ ಇಂದ ರಜನಿ ಈ ತರ ಬೆಳೆದಿದ್ದಾರೆ ಅನ್ನೋ ಒಂದು ಒಪಿನಿಯನ್ ಕೇಳ್ತಾ ಇರ್ತಾರೆ. ಅದರಲ್ಲಿ ಹಿರಿಯ ಪತ್ರಕರ್ತ ಕಮ್ ಆರ್ಟಿಸ್ಟ್ ಆದ ಮಿಸ್ಟರ್ ಪೈಲ್ವಾನ್ ರಂಗನಾಥನ್ ಒಂದು ಪ್ರೆಸ್ ಅಲ್ಲಿ ಈ ವಿಷಯನ ತಿಳಿಸಿದ್ದಾರೆ. ಅವರ ಪ್ರೆಸ್ ಅಲ್ಲಿ ಮಾತಾಡಿದ ಮೇಲೆ ಇದು ನಿಜ ಅಂತ ನಮಗೂ ಗೊತ್ತಾಯ್ತು. ಸೊ ನಮಗ್ ಗೊತ್ತಾಗಿರೋದು ನಿಮಗೂ ತಿಳಿಸಬೇಕು ಅಂತಾನೆ ಈ ವಿಡಿಯೋ ಮಾಡಿರೋದು. ரஜினிகாந்த் வந்து இன்டர்வல் தான் என்ட்ரி கொடுப்பார் அந்த படத்தில். நான் வாழ வைப்பேன். சிவாஜி சார் நடிச்சார். ஆமாம், லிபர்ட்டி தியேட்டர்லேயே அது 100 நாள் கொடுச்சு. அந்த தியேட்டரில் ரஜினிகாந்த் என்ட்ரி கொடுத்த உடனே அந்த ஒரு பாட்டு வரும். அதில் பயங்கரமாக கைத்தட்டல் பண்ணுறாங்க. சிவாஜி ரசிகலாம் அப்படியே அப்செட் ஆகிட்டாங்க. இது ஒரு 4 நாள் கழித்து பத்திரிகாரங்கிட்டே நடிகர்களாம் சிவாஜின்னு கேட்டார், என்னையா அது என்ன நான் வாழைப்பன் படத்தில் புதுசாக ஒருத்தன் வரானா அவன் கருப்பேன், அவர் எப்போயுமே நையாண்டி பண்ணுவார். அந்த மாதிரி என்னையா அவன் வரானா ஒரே கைத்தட்டலாக இருக்காமல் என்ன அவங்க ஒரு யூத்து, என்னது யூத்தா, அப்போ நான் என்ன கிளவனா, இப்படிலாம் காமெடி கான்வர்சேஷன் ஓடிச்சு சிவாஜி காலத்தில். அதையெல்லாம் மீறி தான், அதாவது சிவாஜி கணேசனை விட கைத்தட்டல் அதிகமாக பெற்றார் ரஜினி விமர்சனங்களில் வந்துச்சு. அதாவது சிவாஜியுடைய ஒரு பல்கலைக்கழகத்தை ஒரு சின்ன ஸ்டைலில் ஓவர்டேக் பண்ணுறாரு. எல்லா விதமான கேரக்டர்லையும் செய்யக்கூடிய சிவாஜி நடிகர்களை சின்ன சின்ன ஸ்டைல் வச்சு ரஜினிகாந்த் ஓவர்டேக் பண்ணுறாரு. ரஜினிகாந்த் பைத்தியம் அப்படின்னு பெரிய நாளிதழிலேயே செய்தி அப்போ வந்துச்சு. நோய் ரஜினிகாந்த் மீது வழக்குகள், சென்னை விமான நிலையத்தில் கண்ணாடியை உடைத்தார். அப்புறம் அந்த சமயத்தில் வந்து ஒரு பத்தி நிருபரை காரியத்தை கொல்ல முயற்சி பண்ணார். இதெல்லாம் அப்போ முதலமைச்சராக எம்ஜிஆர் இருக்கார். சார், இப்போ நீங்கள் சொல்லும் போது இப்போ அந்த மற்ற உச்ச நடிகர்கள்லாம் வேணும்ட்டே அவங்க அந்த விஷயம் பண்ணுறாங்க. கண்டிப்பா அது வந்து இயல்புங்க. அப்போ உச்ச எம்ஜிஆர் அவர்கள் சிவாಜಿ ಗಣೇಶನ್ ಅವர்கள் பண்ணதா ಇಲ್ಲ? ಆಮಾ ಆಮಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸುದ್ದಿ ಜೊತೆ ಬರ್ತೀನಿ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ, ನಡೆದಿರೋ ವಿಷಯ ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.